ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಬಿನ್ ಮನೆ. ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್ ವಿಲೇಜ್ ಇನ್ ನಮ್ಮ ಮಡಿಕೇರಿ, ಕೂರ್ಗ್. ಲೆಟ್ಸ್ ಗೋ ಗೈಸ್. ಈ ರೋಡ್ ಬಂದು ಭಾಗಮಂಡಲ ಟು ಬೆಟ್ಟಗಿರಿ ಸಿಗುತ್ತೆ. ಬೆಟ್ಟಗಿರಿಯಿಂದ ಡೈರೆಕ್ಟ್ ಬೆಟ್ಟತೂರ್ಗೆ ಜಾಯ್ನ್ ಆಗುವಂಥ ರೋಡ್. ಇದು ಸೆಂಟ್ರಲ್ ಅಂತ ಸ್ಯಾಂಕ್ಷನ್ ಆಗಿರುವಂಥ ರೋಡ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು ಜಂಕ್ಷನ್. ರೈಟ್ ಸೈಡ್ ನಾವು ಬಂದ ರೋಡ್ ಮಡಿಕೇರಿ ಮ್ಯಾಂಗ್ಳೂರ್ ಹೈವೇಗೂ ಜಾಯ್ನ್ ಆಗುತ್ತೆ. ನಾವು ಬಂದ ರೋಡ್ ಇಲ್ಲಿಂದ ಸೀದಾ ಇನ್ನೂ ಮುಂದೆ ಹೋದರೆ ಬೆಟ್ಟತೂರು ಸಿಗುತ್ತೆ. ಅಲ್ಲಿಂದ ಕ್ರೇಜಿಯಾಗಿ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಗಾಯ್ಸ್, ಸಾರಿ. ಎಲ್ಲರೂ ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ ಆಗಿರಿ. ನಾನು ಹಂಗೆ ರೋಡ್ ಖಾಲಿತಲ್ಲ ಅಂತ ಹೇಳ್ಬಿಟ್ಟು ಫುಲ್ ಹಂಗೆ ಜಾಲಿ ರೈಡ್, ಪೀಸ್ಫುಲ್ಲಾಗಿ ಒಳ್ಳೆ ಗಾಳಿ ಬರ್ತಿತ್ತು. ಹೆಂಗೆ ಅಂತ ಹೇಳಿದ್ರೆ ಏರ್ ಕ್ವಾಲಿಟಿ ಈಗ 100ಗೆ ಒಂದು 40% 80% ಅಂತ ಹೇಳ್ತಾರಲ್ಲ, ಅದೇ ಥರ ಇದು ನೋಡಿದ್ರೆ ಏರ್ ಕ್ವಾಲಿಟಿ 100ಗೆ 200% ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದೇ ಖುಷಿಲಿ ಹೆಲ್ಮೆಟ್ ಎಲ್ಲ ಬಿಚ್ಚಂದು ಫುಲ್ ಆವಳಿ ಕೊಟ್ಬಿಟ್ಟೆ. ನೀವು ಯಾರು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಪ್ಲೇಸಲ್ಲೂ ಹೆಲ್ಮೆಟ್ ಹಾಕ್ಕೊಳ್ಳಿ, ಆರಾಮಾಗಿ ಗಾಡಿ ಓಡಿಸಿ, ಮೆಲ್ಲೆ ಓಡಿಸಿ. ಈ ಥರ ಸೆಲ್ಫಿ ಸ್ಟಿಕ್ಕೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ. ನಾನು ನಿಮಗೆ ಈ ಪ್ಲೇಸ್ ತೋರ್ಸೋಕ್ಕೋಸ್ಕರ ನಾನು ಸ್ವಲ್ಪ ರಿಸ್ಕ್ ತಗೊಂಡು ಸೆಲ್ಫಿ ಸ್ಟಿಕ್ನೆಲ್ಲ ಉದ್ದ ಮಾಡಿ ಈ ಥರ ಎಲ್ಲ ತೋರಿಸ್ತಿರೋದು. ನೋಡಿ ಆ್ಯಂಗಲ್ ಚೆನ್ನಾಗಿದೆಯಾ? ಪ್ಲೇಸ್ ಅಂತೂ ಸೂಪರ್ ಆಗಿದೆ. ಇದಕ್ಕೆ ಕೂರ್ಗ್ ದ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳೋದು. 100% ನೆಕ್ಸ್ಟ್ ಲೆವೆಲ್ ಆಗಿದೆ ಕೂರ್ಗಂತೂ. ಬನ್ನಿ, ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ಕೂರ್ಗ್ನ ವಿಸಿಟ್ ಮಾಡಿ. ಈಗ ಜಾನ್ವರಿ, ಈಗ ಏನು ಅಂತ ಹೇಳಿದ್ರೆ ಕಾಫಿ ಪ್ಲಕ್ಕಿಂಗ್ ಸೀಸನ್. ಎಲ್ಲ ಫುಲ್ ತಾರಾಮರ ಕಾಫಿ ಪ್ಲಕ್ ಮಾಡೋಲ್ಲಿ ಬ್ಯುಸಿಯಾಗಿರ್ತಾರೆ. ಕಾಫಿ ಕುಯ್ದು ಇನ್ನೂ ಅದನ್ನ ಒಣಗಿಸಿ ಸೇಲ್ ಮಾಡ್ತಾರೆ. ಕಾಫಿ ರೇಟ್ ಅಂತೂ ಹೇಳೋದೇ ಬೇಡ, ನಿಮಗೆ ಗೊತ್ತಿದೆ. ಕಾಫಿ ರೇಟೆಲ್ಲ ಬೆಂಕಿ ರೇಟ್ ಅಂದ್ಕೊಳ್ಳಿ. ಇವಾಗ ಚೀಲಕ್ಕೆ ಇದೆ ಸುಮಾರು ರೇಟ್. ನೋಡಿ ಗಾಯ್ಸ್, ಹೇಗಿದೆ ಪ್ಲೇಸ್, ಹೇಗಿದೆ ವಿಲೇಜ್, ಹೇಗಿದೆ. ಇದು ನಮ್ಮ ಊರು ಬೆಟ್ಟತ್ತೂರು. ಬೆಟ್ಟದ ಮೇಲೆ ಇರುವ ಊರು ಬೆಟ್ಟತ್ತೂರು. ಇಲ್ಲಿ ನೋಡಿ, ಈ ಪ್ಲಾಂಟೇಶನ್ ನೋಡಿ, ಕ್ರೇಜಿ ಆಗಿದೆ. ಈ ಪ್ಲಾಂಟೇಶನ್ ಅಂತೂ ವೆಲ್ ಮೇಂಟೈನ್ ಪ್ಲಾಂಟೇಶನ್ ಅಂತ ಹೇಳ್ಬೋದು. ರೋಡು ಚೆನ್ನಾಗಿದೆ ಈ ಕಡೆ ಮೇಲ್ಗಡೆ ಪ್ಲೇಸ್. ಆದರೆ ಇನ್ನು ಮುಂದ್ಗಡೆ ಹೋಗೋದಂಗೆ ಸ್ವಲ್ಪ ರೋಡ್ ಅಷ್ಟು ಚೆನ್ನಾಗಿಲ್ಲ. ನಿಮ್ಗೆ ತೋರಿಸ್ತೀನಿ ಅದು ನೆಕ್ಸ್ಟ್. ಹಂಗೆ ಬನ್ನಿ. ಇದು ನೋಡಿ, ಇಲ್ಲೆಲ್ಲ ರೋಡ್ ಚೆನ್ನಾಗಿದೆ. ಇಲ್ಲೆಲ್ಲ ಮಸ್ತ್ ರೋಡ್ ಮೇಂಟೈನ್ ಆಗಿದೆ. ಮತ್ತು ಲೆವೆಲ್ ಇದೆಲ್ಲ ರೋಡ್. ಮತ್ತು ಪ್ಲಸ್ ಮೇಲ್ಗಡೆ ಅಷ್ಟು ಮರಗಳೆಲ್ಲ ಇಲ್ಲ ಅಂತ ಹೇಳಿದ್ರೆ ರೋಡ್ ಚೆನ್ನಾಗಿರುತ್ತೆ, ಅದೊಂದು ಹೇಳ್ಬೋದು. ಮರಗಳೆಲ್ಲ ಕವರ್ ಆಗಿದ್ರೆ ಆ ಮರದು ನೀರೆಲ್ಲ ಬಿದ್ದು ರೋಡ್ ಹೋಗುತ್ತೆ. ಇನ್ನು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಯಾರನ್ನ ಸಹ, ಗೌರ್ಮೆಂಟನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ರೋಡ್ ಹೋಯ್ತು ಅಂತ. ಮತ್ತು ಮಳೆನೂ ಜಾಸ್ತಿ ಕೊಡಗಿನಲ್ಲಿ, ಮಳೆನೂ ತಾರಾಮರ ಮಳೆನೇ. ಆಲ್ಮೋಸ್ಟ್ 6 ಮಂತಿಗಿಂತ ಜಾಸ್ತಿನೇ ಮಳೆ ಹೊಡೆದುಂಟು ಈ ಸತಿ. ಹಾಗೆ ಬಂದು ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು ಪ್ಲೇಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ಬೆಟ್ಟದ ಮೇಲೆ ಇರುವಂಥ ಬೆಟ್ಟತ್ತೂರು ವಿಲೇಜ್ ಇದು. ನಾನು ಎಕ್ಸ್ಪ್ಲೋರ್ ಮಾಡ್ತಿರೋದು ನಮ್ಮ ಎನ್ಟಾರ್ಕ್ 125ಲಿ. ಎನ್ಟಾರ್ಕ್ ಅಂತೂ ಕೂರ್ಗಲ್ಲಿ ಹೇಳಿ ಮಾಡಿಸಿದ ಒಂದು ವೆಹಿಕಲ್ ಅಂತ ಹೇಳ್ಬೋದು. ಒಳ್ಳೆ ಪಿಕಪ್ ಈ ಥರ ಹಿಲ್ ಸ್ಟೇಷನ್ ಎಲ್ಲ ಓಡಾಡೋಕ್ಕೆ. ನೀವು ನೋಡಿ, ಯಾವ್ದಾದ್ರು ನೆಕ್ಸ್ಟು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಹಿಲ್ ಸ್ಟೇಷನ್ ತುಂಬ ಇಂಟೀರಿಯರ್ ಒಳಗೆ ಅಲ್ಲಿ ಇಲ್ಲೆಲ್ಲ ಮನೆಗಳಿದ್ರೆ ಎನ್ಟಾರ್ಕ್ನ ನೋಡ್ಬೋದು. ನೀವು ನೋಡಿ, ನೀವು ಗಾಡಿ ಓಡಿಸಿ ಖುಷಿ ಆದರೆ ನೋಡಿ ತಗೊಳ್ಳಿ. ನನಗೆ ಖುಷಿ ಆಯಿತು ಗಾಡಿ ಅಂತೂ, ಯಾಕಂದರೆ ಒಳ್ಳೆ ಪವರ್ ಇದೆ. ಸಂಗೆ ಬಂದು ನಾವು ಬೆಟ್ಟತೂರು ವಿಲೇಜ್ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಒಂದು ಟೆಂಪಲ್ ಇದೆ. ನೀವು ನೋಡ್ರೆ ಕಳೆದೋಯ್ತೀರಾ ಆ ಥರದ್ದು ಲೊಕೇಶನ್ ಅಂತೂ. ಬನ್ನಿ ತೋರಿಸ್ತೀನಿ. ಇದು ಬಂದು ಆರ್ಚ್ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ, ಒಟ್ಟಿಗೆ ಗಣಪತಿ ಟೆಂಪಲ್ ಕೂಡ ಇದೆ. ಇಲ್ಲಿ ನಾವು ಬಂದ ರೋಡ್ ಈ ಕಡೆ, ಬಸ್ ಸ್ಟಾಪ್ ಒಂದು ಈ ಕಡೆ. ಇನ್ನು ಫ್ರಂಟ್ ಹೋಗಿ ಲೆಫ್ಟ್ ಹೋದರೆ 3 ಹಿಲ್ಸ್ ಅಂತೇಳಿ ಒಂದು ರೆಸಾರ್ಟ್ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. 3 ಹಿಲ್ಸ್ ಕಾಟೇಜ್ ಅಂತ ನೋಡ್ತಾ ಇರ್ಬೋದು. ಬನ್ನಿ ಹಂಗೆ ಈಗ ಒಳಗಡೆ ಹೋಗುವ. ಒಳಗಡೆ ಅಂತೂ ಒಳ್ಳೆ ಕಾಫಿ ಎಸ್ಟೇಟ್ ಮಧ್ಯೆ ರೋಡ್ ಇದೆ, ಸಿಂಗಲ್ ರೋಡ್, ತುಂಬ ಚೆನ್ನಾಗಿದೆ. ಫುಲ್ ನೋಡಿ, ಮೇಲ್ಗಡೆ ನೋಡ್ತಿರ್ಬೋದು ಕಂಪ್ಲೀಟ್ ಬೆಟ್ಟ ಹೆಂಗಿದೆ ಅಂತೇಳಿದ್ರೆ ದುನಿಯಾಕಿ ಸೀನರಿ, ಕ್ರೇಜಿ ಅಂದ್ಕೊಳ್ಳಿ. ಒಳ್ಳೆ ಕಾಫಿನೂ ಆಗಿದೆ ಈ ಕಡೆ ಎಲ್ಲ ನೋಡ್ತಿರ್ಬೋದು. ಮತ್ತು ಹಂಗೆ ಒಳ್ಳೆ ಇವತ್ತು ಸ್ವಲ್ಪ ವೆದರ್ ಚಂದ ಇತ್ತು, ಒಳ್ಳೆ ಸ್ಕೈ ಎಲ್ಲ ಫುಲ್ಲು ಕ್ಲಿಯರ್ ನೋಡ್ತಾ ಇರ್ಬೋದು. ಇಲ್ಲಾಂದರೆ ಮೇಲ್ಗಡೆ ಬೆಟ್ಟೆಲ್ಲ ಕಾಣೋದೇ ಇಲ್ಲ, ಒಂಥರ ಬ್ಲೂ ಝೋನ್ ಟೈಪ್ ಕವರ್ ಆಗಿಬಿಡ್ತದೆ. ಈ ಪಬ್ಜಿಲಿ ಬ್ಲೂ ಝೋನ್ ಎಲ್ಲ ಇರ್ತದಲ್ಲ, ಆ ಟೈಪ್ ಆಗಿಬಿಟ್ಟಿರ್ತದೆ. ಇವತ್ತು ಯಾಕೋ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ವೆದರ್ ಅಂತೂ. ಒಳ್ಳೆ ಬಿಸಿಲಿತ್ತು ಮತ್ತು ಗಾಳಿನೂ ಚೆನ್ನಾಗಿತ್ತು. ನಾ ಹೇಳ್ದಂಗೆ ಏರ್ ಕ್ವಾಲಿಟಿ ಅಂತೂ ಮಾತಾಡೋಂಗೆ ಇಲ್ಲ. ಕೊಡಗಿನಲ್ಲಿ ಏರ್ ಕ್ವಾಲಿಟಿ ಅಂತೂ ಮಾತಾಡೋಂಗೆ ಇಲ್ಲ, ಆ ರೇಂಜಿಗಿದೆ. ಈಗ ರೀಸೆಂಟಾಗಿ ಒಂದು ಇದೂ ಬಂತು ರಿಸಲ್ಟು, ನೀವು ನೋಡಿರ್ಬೋದು, ನೆಟ್ಟಲ್ಲಿದೆ, ಗೂಗಲ್ ಮಾಡಿ ಏರ್ ಕ್ವಾಲಿಟಿ ಬಗ್ಗೆ. ನಾನು ಹೇಳಬೇಕು ಅಂತಿಲ್ಲ, ಅಂದ್ಕೊಳ್ತೀನಿ ಅದ್ರ ಬಗ್ಗೆ ಗೊತ್ತಿರುತ್ತೆ.
ಹಾಗೆ ಬಂದು ನಾವು ರೀಚ್ ಆದ್ವಿ ಟೆಂಪಲ್, ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ನೋಡ್ತಿರ್ಬೋದು ಟೆಂಪಲಿಂದ ಒಂದು ಸೀನರಿ ಆದರೂ ಇದೆ ನೆಕ್ಸ್ಟ್ ಲೆವೆಲ್. ನೀವೇ ನೋಡ್ತಿರ್ಬೋದು ನೋಡಿ ಹೇಗಿದೆ ಅಂತ. ಇದು ನಾವು ವೆಹಿಕಲ್ ಪಾರ್ಕ್ ಮಾಡಿದಂಥ ಜಾಗ. ಇದ್ರ ಮೇಲ್ಗಡೆ ಟೆಂಪಲ್, ಇದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಒಳಗಡೆ ಹೋಗುವ, ಓಪನ್ ಇದೆಯಾ ಗೊತ್ತಿಲ್ಲ. ಮಠ ಮಧ್ಯಾಹ್ನ ಯಾಕೋ ಓಪನ್ ಇರಲ್ಲ ಅಂತ ಅಂದ್ಕೊಳ್ತೀನಿ. ನೋಡುವ ಏನು ಅಂತ. ಕ್ರೇಜಿಯಾಗಿ ಉಂಟು ನೋಡಿ ಹೆಂಗಿದೆ ಅಂತ. ಲೊಕೇಶನ್ ಹೇಗುಂಟು ಅಂತ ಕಮೆಂಟಲ್ಲಿ ತಿಳಿಸಿ, ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯನ್ನು. ಹಾಗೆ ಸ್ಟೆಪ್ ಹತ್ಕೊಂಡು ಮೇಲೆ ಬರ್ತಾ ಇದ್ದೀನಿ. ನೋಡ್ತಿರ್ಬೋದು ವ್ಯೂ ಹೇಗಿದೆ ಅಂತ. ಆಸಮ್ ವ್ಯೂ. ಟೆಂಪಲ್ ಸ್ಟೆಪ್ಸ್ ಇನ್ನೂ ಇದೆ ಮೇಲ್ಗಡೆ, ಹತ್ಕೊಂಡು ಹೋಗುವ ಬನ್ನಿ. ಮತ್ತು ಎಲ್ಲರೂ ಆರಾಮಾ? ಏನು ಮಾಡ್ತಿದ್ದೀರ ಎಲ್ಲರೂ ಕಮೆಂಟ್ ಮಾಡಿ. ಹಾಗೆ ಹತ್ಕೊಂಡು ಸುಸ್ತಾಯಿತು. ಆದರೂ ನಾನೊಂದು ಎನರ್ಜಿ ಡ್ರಿಂಕ್ ಕುಡಿದಿದ್ದೆ, ಅದರಿಂದ ಅಷ್ಟು ಸ್ವಲ್ಪ ಎನರ್ಜಿ ಬೂಸ್ಟ್ ಆಯಿತು ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಗೈಸ್, ಇದೇ ಟೆಂಪಲ್ ಕ್ಲೋಸ್ ಆಗಿದೆ. ನೋಡ್ತಾ ಇರ್ಬೋದು ನೆಕ್ಸ್ಟ್ ಲೆವೆಲ್ ಆಗಿದೆ ಟೆಂಪಲ್ ಅಂತೂ. ನೆಕ್ಸ್ಟ್ ಪೂಜೆ ಎಲ್ಲ ಇರೋತ್ತಿಗೆ ಇರುತ್ತೆ. ಇಲ್ಲಿ ಏನಾದ್ರು ಪ್ರೋಗ್ರಾಮ್ ಇರೋತ್ತಿಗೆಲ್ಲ ಟೆಂಪಲ್ಲಿ ಫುಲ್ ದೊಡ್ಡದಾಗಿ ಪೂಜೆ ಇರುತ್ತೆ. ನೋಡ್ತಾ ಇರ್ಬೋದು. ಹಾಗೆ ದೇವರಿಗೆ ಮನಸಲ್ಲೇ ಜ್ಞಾನ ಮಾಡಿಕೊಂಡು ಹಾಗೇ ಟೆಂಪಲ್ ಒಂದು ರೌಂಡಿಂಗೆ ಬರುವ ಬನ್ನಿ ಗೈಸ್. ನೋಡಿ, ಯಾರಾದರೂ ದಾನಿಗಳಿದ್ದರೆ ಈ ಟೆಂಪಲ್ನ ಇನ್ನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ಮೇಂಟೈನ್ ಅಷ್ಟು ಆಗಿಲ್ಲ ಅಂತ ಕಾಣ್ತಿದೆ. ಅಂದರೆ ಜನಗಳೆಲ್ಲ ತುಂಬ ಕಮ್ಮಿ ಇಲ್ಲಿ. ಇನ್ನು ನಾವೇ ಊರವರೇ ಬರಬೇಕಿಲ್ಲಿ. ಯಾರು ಸ್ವಲ್ಪ ದಾನಿಗಳಿದ್ರೆ ನೋಡಿ, ಈ ಥರ ಒಂದು ಟೆಂಪಲ್ ಇದೆ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಯಾಕಂದರೆ ಈ ಥರ ಹಳೆಯ ಟೆಂಪಲ್ ಎಲ್ಲ ಸಿಗೋದು ಕಮ್ಮಿ. ಎಲ್ಲ ಕಡೆ ಸುಮಾರು ಕಡೆ ನಾನು ವೀಡಿಯೋಸಲ್ಲಿ ನೋಡ್ದಂಗೆ ಕೆಲವೊಂದು ಕಡೆ ಟೆಂಪಲನ್ನೇ ಮುಚ್ಚಿಬಿಟ್ಟಿದ್ದಾರೆ. ಸೊ ಆ ಥರ ಆಗಬಾರ್ದು. ನಮ್ಮ ಹಳೆಯ ಪ್ರಾಚೀನ ಕಾಲದ ಟೆಂಪಲ್ಗಳನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳ್ತೀನಿ. ಹಂಗೆ ಭಟ್ರು ಸಿಕ್ಕಿದ್ರು. ಭಟ್ರೊಟ್ಟಿಗೆ ಕಷ್ಟ ಸುಖ ಮಾತಾಡ್ತಿದ್ದೆ. ಭಟ್ರು ಅವರು ಸೊಸೈಟಿಗೆ ಹೋಗಿ ಬಂದ್ರಂತೆ, ಸೊಸೈಟಿಗೆ ಹೋಗಿದ್ರು. ಹಾಗೆ ಅವ್ರ ಹತ್ರ ಮಾತಾಡ್ತಿದ್ದೆ, ಹಿಂಗೆ ವೀಡಿಯೋ ಮಾಡ್ತಿದ್ದೆ ಏನು ಅಂತ. ಹಾಗೆ ಅವರು ಕಷ್ಟ ಸುಖ ಎಲ್ಲ ಮಾತಾಡಿದ್ರು. ನೆಕ್ಸ್ಟು ಪೂಜೆ ಉಂಟು ಬನ್ನಿ ಅಂತ ಹೇಳಿದ್ರು. ಬರ್ತೀವಿ ಅಂತ ಹೇಳಿದೆ. ಅವ್ರಿಗೂ ಒಂದು ಬೇಜಾರಿರುತ್ತೆ, ಒಬ್ಬರೇ ಇರ್ತಾರೆ. ಹಾಗೆ ನಾನು ಸಿಕ್ಕಿ ಮಾತಾಡಿ ಅವ್ರಿಗೂ ಸ್ವಲ್ಪ ಖುಷಿ ಆಯಿತು. ಅವರು ಅದು ಇದು ಎಲ್ಲ ಏನೆಲ್ಲ ಪ್ರಾಬ್ಲಮ್ಸು ಎಲ್ಲ ಹೇಳ್ಕೊಂಡ್ರು. ನಾವು ನಮ್ಮ ಕೈಲಾದ ಸಹಾಯ ನಾವು ಮಾಡುವ, ನೀವು ಮಾಡಿ. ಯಾಕಂದರೆ ನಮ್ಮ ಹೆಮ್ಮೆಯ ಒಂದು ಟೆಂಪಲ್ಗಳನ್ನ ನಾವು ಯಾವತ್ತೂ ಬಿಟ್ಟುಕೊಡ್ಬಾರ್ದು. ಏನಂತೀರ ಗೈಸ್? ಕಮೆಂಟ್ ಮಾಡಿ ಗೈಸ್. ನೀವು ಹಂಗೆ ಫ್ರೀ ಇದ್ದಾಗ ಈ ಟೆಂಪಲ್ಗೆ ಬಂದು ವಿಸಿಟ್ ಮಾಡಿ. ನಿಮಗೂ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಟೆಂಪಲ್ ಅಂತ. ನಿಮಗೂ ತುಂಬ ಖುಷಿಯಾಗುತ್ತೆ. ಹಾಗೆ ಪುನಃ ನಮ್ಮ ಆಫ್ ರೋಡ್ ರೈಡಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಈ ಆಫ್ ರೋಡ್ ರೈಡಿಂಗಲ್ಲಿ ತುಂಬ ಸ್ಕಿಲ್ಸ್ ಬೇಕು. ಯಾಕಂದರೆ ರೋಡ್ ಕಂಗಾಲಿ ಇಂಡಿಯಾ ಆಗಿಬಿಟ್ಟಿದೆ. ಏನು ಹೇಳ್ತೀರಾ? ನೋಡ್ತಾ ಇರ್ಬೋದು ಫುಲ್ ಮಡ್ ರೋಡ್. ಕೊಡಗಿನ ವಿಲೇಜ್ ರೋಡ್ಸ್ ಅಂತೂ ಹೇಳೋದೇ ಬೇಡ. ಕೊಡಗಿನ ಇದೇ ಥರ ಸುಮಾರು ವಿಲೇಜ್ಗಳಿದೆ, ಡೆವಲಪ್ಮೆಂಟ್ ಕಾಣದಂಥ ವಿಲೇಜ್. ಅದರಲ್ಲಿ ಈ ವಿಲೇಜು ಒಂದು. ದಯವಿಟ್ಟು ಯಾರು ಇದ್ದರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಈ ಮೂಲಕ ಕೇಳಿಕೊಳ್ತೀನಿ. ಎಲ್ಲ ವಿಲೇಜ್ಗಳು ಇಂಪ್ರೂವ್ ಆಗಬೇಕು ಅಂತಲೂ ಕೇಳ್ಕೊಳ್ತೀನಿ. ಹಾಗೆ ಜಾಲಿಯಾಗಿ ಒಂದು ರೈಡ್, ಆಫ್ ರೋಡ್ ರೈಡ್ ನೋಡ್ತಾ ಇರ್ಬೋದು. ಸ್ವಲ್ಪ ಮಿಸ್ ಆದರೆ ಹೆಲ್ಮೆಟ್ ಬೇರೆ ಹಾಕಿಲ್ಲ, ಮತ್ತು ಏನಿಲ್ಲ ಸಿಂಗಾಪುರ್ ಆಯ್ತದೆ. ಮತ್ತು ಆಮೇಲೆ ಏನಿಲ್ಲ, ಕಂಗಾಲ್ ಕ್ರೇಜಿ ಹಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಫುಲ್ಲು ಕಲ್ಲು ಗಿಲ್ಲು ಎಲ್ಲ ಹಚ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಹಾಗೆ ಬಂದು ನೋಡಿ ಈ ಲೊಕೇಶನ್ ರೀಚ್ ಆಗಿದ್ದೀನಿ. ಎಷ್ಟು ದೊಡ್ಡ ಬೆಟ್ಟ ನೋಡಿ ಅಲ್ಲಿ. ನೆಕ್ಸ್ಟ್ ಆ ಬೆಟ್ಟದ ಮೇಲೆ ಟ್ರಕ್ಕಿಂಗ್ ಹೋಗೋ ಗಾಯ್ಸ್. ಏನು ಹೇಳ್ತೀರಾ? ನೆಕ್ಸ್ಟ್ ಕ್ರೇಜಿಯಾಗಿ ಆ ಬೆಟ್ಟದ ಮೇಲೆ ಟ್ರಕ್ಕಿಂಗ್ ಹೋಗುವ, ನೋಡುವ ಹೆಂಗಾಗುತ್ತೆ ಅಂತ. ನೆಕ್ಸ್ಟ್ ಲೆವೆಲಾಗಿ ಹೋಗಿ ಬರುವ ಟ್ರಕ್ಕಿಂಗ್. ಏನು ಹೇಳ್ತೀರಾ? ಹಾಗೆ ಬಂದು 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 ಇಲ್ಲಿ ಗಂಟ ತಲುಪಿದ್ವಿ. ನೋಡ್ತಿರ್ಬೋದು ಲೊಕೇಶನ್ ಹೇಗಿದೆ ಅಂತ. ಫುಲ್ ಕಾಫಿ ಎಸ್ಟೇಟ್ ಆ್ಯಂಡ್ ಫುಲ್ ಹಿಲ್ ಸ್ಟೇಷನ್. ಮಳೆಗಾಲ ಅಂತೂ ಹೇಳೋದೇ ಬೇಡಲ್ಲಿ. ಫುಲ್ ಗಾಳಿ ಮಳೆ ಎಲ್ಲ ತಾರ ಮರ ಇರ್ತದೆ, ನಿಲ್ಲಕ್ಕಾಗಲ್ಲಲ್ಲಿ. ಈಗ ಮಾತ್ರ ಹಿಂಗೆ ಕಾಣ್ತಿರೋದು. ಈ ಕಂಪ್ಲೀಟ್ ಫುಲ್ಲು ಮಿಸ್ಟ್ ಇರುತ್ತೆ.
ಹೆಂಗಂದರೆ ಫುಲ್ ಗ್ರೀನರಿ ಆ್ಯಂಡ್ ಫುಲ್ಲು ಮಿಸ್ಟ್ ನೋಡ್ತಾ ಇರ್ಬೋದು. ಈಗ ಫುಲ್ಲು ಕ್ಲೌಡೆಲ್ಲ ಕ್ಲಿಯರ್ ಇದೆ, ಸಕ್ಕತ್ತಾಗಿದೆ ಮಾತ್ರ ನೋಡೋಕ್ಕೆ. ನೀವು ಬನ್ನಿ ವಿಸಿಟ್ ಮಾಡಿ. ಹಾಗೆ ಹಿಂಗೆ ಬರೋತ್ತಿಗೆ ಕೆಳಗಡೆ ಚೆರಿಯ ಮನೆ, ಗುರು ಮನೆ ಅಂತ ಹೇಳ್ತಾರೆ. ಇದನ್ನ ನೋಡ್ತಾ ಇರ್ಬೋದು ನೀವು. ಚೆರಿಯ ಮನೆ ಫ್ಯಾಮಿಲಿಯ ಗುರು ಮನೆ ಇದು. ನೋಡಿ ಗಾಯ್ಸ್ ಹೇಗಿದೆ ಅಂತ. ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಖುಷಿಯಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.